ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ತುಂಬ ಜನಗಳ ಒಂದು ಗೊಂದಲ ಏನಂತ ಅಂದರೆ, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅಥವಾ ದೇವರಿಗೆ ಪೂಜೆ ಮಾಡಬೇಕಾದ್ರೆ ತಲೆಯಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಅಂದರೆ ವಿನಾಯಕರ ಪ್ರಾರ್ಥನೆನ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ. ಕೆಲವು ಜನ ಸರಿ ಹೋಯ್ತು ಅಂತ ಕೂಡ ಕಮೆಂಟ್ ಮಾಡಿದರೆ, ಇನ್ನು ಕೆಲವರು ನಾವು ವಿನಾಯಕರ ಪ್ರಾರ್ಥನೆ ಮಾಡಿದರೂ ಕೂಡ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರೋದು ಹೋಗ್ತಾ ಇಲ್ಲ. ಏನೋ ದೇವರ ಹತ್ರ ದೇವಸ್ಥಾನಕ್ಕೆ ಹೋದಾಗಿರ್ಬೋದು, ಮನೇಲಾಗಿರ್ಬೋದು, ಏನೋ ಕಣ್ಮುಚ್ಚಿ ಏನೋ ನಿಮ್ಮ ನೋವನ್ನು ಹೇಳ್ಕೊಬೇಕಂತ ಇರ್ತೀರಾ, ಹೇಳ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಕೆಲವರಿಗೆ ಏನೇನೋ ಚಿತ್ರಗಳು ಹೇಳೋಕ್ಕೂ ಆಗಲ್ಲ. ಅಂಥ ಚಿತ್ರಗಳು ಕಣ್ಮುಂದೆ ಬರುವಂಥದ್ದಾಗಿರ್ಬೋದು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದಾಗಿರ್ಬೋದು, ನಿಮ್ಮ ಮನಸ್ಸು ಎಕಡೋ ಹೋಗ್ಬಿಡುತ್ತೆ, ಯಾವ ಕಡೆನೋ ಒಂದು ಗಮನ ಹೋಗ್ಬಿಡುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಏನಾಗ್ತಾ ಇದೆ ಅಂದರೆ, ಯಾಕೆ ಈ ಥರ ಆಗ್ತಾ ಇದೆ, ಈ ಥರ ಕೆಟ್ಟ ಆಲೋಚನೆಗಳು ಯಾಕೆ ಬರುತ್ತೆ, ಯಾರ ತಲೆಯಲ್ಲಿ ಈ ಥರ ಜಾಸ್ತಿ ಬರುತ್ತೆ, ಯಾರಿಗೆ ಈ ಒಂದು ಸಮಸ್ಯೆ ತುಂಬಾ ಕಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಬರೋದು ಒಳ್ಳೆಯದ ಕೆಟ್ಟದ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಕೆಟ್ಟ ಆಲೋಚನೆ, ಕೆಟ್ಟ ಚಿತ್ರಗಳು ನಿಮ್ಮ ಗಮನ ಎಲ್ಲೋ ಹೋಗ್ತಾ ಇದೆ, ಇದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಅಂದರೆ ಚಿಂತೆ ಮಾಡಿಬಿಡಿ, ಇದೇನು ಕೆಟ್ಟದ್ದಲ್ಲ. ಯಾಕೆ ಕೆಟ್ಟದ್ದಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅಲ್ಲಿ ನಿಮ್ಮ ತಲೆಯಲ್ಲಿ ಕೆಟ್ಟ ಆಲೋಚನೆ ಬರ್ತಾ ಇದೆ ಹೊರತಾಗಿ ಮನಸ್ಸಲ್ಲಿ ದೇವ್ರ ಮೇಲೆ ಸತ್ಯವಾಗ್ಲೂ ನಿಮಗೆ ಭಕ್ತಿ ಇದೆ, ಅದಕ್ಕಾಗಿ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ. ಇಲ್ಲಾಂದರೆ ನಿಮ್ಮ ಮನಸ್ಸು ಕೂಡ ಆ ಕಡೆ ಹೋಗ್ಬಿಡ್ತಾ ಇತ್ತು. ಅಂದರೆ ನಿಮ್ಮ ಮನಸ್ಸನ್ನು ಸೆಳೆಯೋಕ್ಕೆ ಒಂದು ಪರೀಕ್ಷೆ ನಡೀತಾ ಇರುತ್ತೆ ದೇವ್ರದ್ದು, ಆಯಿತಾ? ಅದು ಯಾವ ಮುಖಾಂತರ ಬೇಕಿದ್ರೂ ಆಗ್ಬೋದು. ಕೆಟ್ಟದ್ದಂತೂ ಅಲ್ಲ, ಖಂಡಿತ ಇದು ಕ್ರಮೇಣವಾಗಿ ಸರಿ ಹೋಗುವಂಥದ್ದು. ಯಾಕೆ ಅತಿ ಹೆಚ್ಚಾಗಿ ಬರುತ್ತೆ, ಯಾಕೆ ಕ್ರಮೇಣವಾಗಿ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ಥರದ ಆಲೋಚನೆ ಯಾರಿಗೆ ಬರುತ್ತೆ ಅಂದರೆ, ಮನಸ್ಥಿತಿ ತುಂಬ ನೋವಲ್ಲಿರೋದಾಗಿರ್ಬೋದು, ಅಥವಾ ತುಂಬಾ ಕಷ್ಟಗಳು, ಯಾರ ಜೀವನದಲ್ಲಿ ತುಂಬ ಕಷ್ಟಗಳಿರುತ್ತೋ, ಯಾರ ಜೀವನದಲ್ಲಿ ತುಂಬಾ ಒಂದು ನೋವುಗಳಿರುತ್ತೋ ಮನಸ್ಸಲ್ಲಿ, ಅವರ ಮನಸ್ಸು ಖಂಡಿತವಾಗ್ಲೂ ಅವ್ರ ಕಂಟ್ರೋಲಲ್ಲಿ ಇರಲ್ಲ. ಈಗ ನಿಮ್ಮ ಮನಸ್ಸಲ್ಲಿ ವಿಪರೀತವಾದಂಥ ನೋವಿದೆ, ನಿಮ್ಮ ಜೀವನದಲ್ಲಿ ವಿಪರೀತವಾದಂಥ ಕಷ್ಟ ಇದೆ, ಎಲ್ಲರೂ ಕೈ ಮುಗಿತಾ ಇದ್ದೀವಿ ಅಂತ ನಾವು ಕೈ ಮುಗಿತಾ ಇದ್ದೀವೇನೋ ಅನ್ನೋವಂಥ ಮನಸ್ಥಿತಿ ಕೂಡ ಬಂದುಬಿಡುತ್ತೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕಾದ್ರೆ ಈ ಥರ ಕೆಟ್ಟ ಆಲೋಚನೆ ಬಂದಾಗ, ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನೇನೋ, ನನಗೆ ಯಾಕೆ ಹಿಂಗಾಗ್ತಾ ಇದೆ, ಈ ಥರ ಗೊಂದಲ ಕಾಡುತ್ತೆ. ಯಾಕಂತ ಅಂದರೆ, ನಿಮ್ಮ ಮನಸ್ಸು ಸದ್ಯಕ್ಕೆ ನಿಮ್ಮ ಕಂಟ್ರೋಲಲ್ಲಿ ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಅದು ಕಂಟ್ರೋಲಿಗೆ ಬರಬೇಕಂದ್ರೆ ಅದು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಮಾತ್ರನೇ. ನಮ್ಮ ಕಷ್ಟಗಳು ದೂರ ಆಗೋದು ಯಾವಾಗಂತ ಅಂದರೆ, ನಾವು ಕಷ್ಟಪಟ್ಟು ದುಡಿದು ದೇವರ ಮೇಲೆ ಒಂದು ಭಕ್ತಿ ಇಟ್ಕೊಂಡು ಪ್ರಾರ್ಥನೆನ ಮಾಡಿಕೊಂಡು ನಡೆದಾಗಲೇ ನಮ್ಮ ಕಷ್ಟಗಳಿಗೆ ಖಂಡಿತವಾಗ್ಲೂ ಕೂಡ ಒಂದು ಮುಕ್ತಿ ಅನ್ನೋದು ಖಂಡಿತ ದೊರೆಯುತ್ತೆ. ಆದರೆ ಈ ಆಲೋಚನೆಗಳು ಯಾಕೆ ಬರುತ್ತಂತ ಅಂದರೆ, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಬಂದರೆ ಏನಾದರೂ ಕೆಟ್ಟದಾಗ್ಬಿಡುತ್ತಾ, ನಮಗೆ ಈ ಥರ ಬರ್ತಾ ಇದೆಯಲ್ಲ, ಇದು ಯಾವಾಗ ಸರಿ ಹೋಗುತ್ತಂತ ಅಂದರೆ, ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ವಾ, ಬರ್ತಾ ಬರ್ತಾ ನಿಮ್ಮ ಕಷ್ಟಗಳು ದೂರ ಆಗುತ್ತೆ, ನಿಮ್ಮ ಮನಸ್ಸು ಕೂಡ ಹಗುರ ಆಗ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೋ ನಿಮ್ಮ ಪೂರ್ತಿ ಏನಿದೆ ಅಲ್ವಾ, ಬಾಡಿ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ. ಇವಾಗ ತಲೆಯಲ್ಲಿ ಕೆಟ್ಟ ಆಲೋಚನೆ, ಮನಸ್ಸಲ್ಲಿ ಭಕ್ತಿ, ಇದು ಮುಖ್ಯ ಆಗ್ತಾ ಇದೆ. ನಿಮ್ಗೆ ಆಗ್ತಿರುವಂಥದ್ದು ದೇವರ ಮೇಲೆ ಭಕ್ತಿ ಇದೆ, ಅದಕ್ಕಾಗಿ ನೋವಾಗ್ತಾ ಇದೆ ನಿಮ್ಗೆ. ಇಲ್ಲಾಂದರೆ ನೀವು ಕೂಡ ಏನೇ ನಿಮ್ಮ ಕೆಟ್ಟ ಆಲೋಚನೆಗಳು ಬರ್ತಾ ಇದೆಯೋ ಅದರಲ್ಲೇ ಮುಳುಗೋಗ್ಬಿಡ್ತಾ ಇದ್ರಿ. ಆದರೆ ಯಾವತ್ತೂ ಕೂಡ ಈ ಕೆಟ್ಟ ಆಲೋಚನೆ ಬಂತು ಅಂದ ಮಾತ್ರಕ್ಕೆ ನಾನೇನೋ ತಪ್ಪು ಮಾಡಿಬಿಡ್ತಾ ಇದ್ದೀನಿ ಅಂತ ಖಂಡಿತ ಭಯ ಪಡಬೇಡಿ. ಆದರೆ ಏನಾಗ್ತಾ ಇದೆ ಅಂತ ಅಂದರೆ, ಕೆಲವೊಂದು ಸಲ ನಿಮ್ಮ ವಿಪರೀತವಾದಂಥ ಒಂದು ಏನದು ಒತ್ತಡ ಬಿದ್ದಾಗ, ಜವಾಬ್ದಾರಿ ಬಿದ್ದಾಗ, ಕಷ್ಟಗಳು ಹೆಚ್ಚಾದಾಗ, ನೋವುಗಳು ಹೆಚ್ಚಾದಾಗ ಮನಸ್ಸಿಗೆ ಏನಾಗುತ್ತೆ ಅಂದರೆ, ನಿಮ್ಮ ಮೈಂಡು ಕ್ಷಣಕ್ಕೊಂದು ಆಲೋಚನೆ ಮಾಡ್ತಾ ಇರುತ್ತೆ. ಇವಾಗ ಇಲ್ಲಿದ್ದೀರಾ ಅಂತ ಅಂದರೆ ನಿಮ್ಮ ಮೈಂಡಲ್ಲಿ ಏನೋ ಬರ್ತಾ ಇರುತ್ತೆ. ಈ ವಿಡಿಯೋ ನೋಡಬೇಕಾದ್ರೂ ಕೂಡ ನಿಮ್ಮ ಮೈಂಡಲ್ಲಿ ಏನೇನೋ ಬರ್ತಾ ಹೋಗ್ತಾ ಇರುತ್ತೆ, ಇದೆಲ್ಲವೂ ಕೂಡ. ಆದರೆ ಮನಸ್ಸು ಇಲ್ಲೇ ಇದೆ ನಿಮ್ಮದು. ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ತಲೆಯಲ್ಲಿ ಕೆಟ್ಟ ಆಲೋಚನೆ ಬಂದರೂ ಕೂಡ ಮನಸ್ಸಲ್ಲಿ ದೇವ್ರ ಮೇಲೆ ಭಕ್ತಿ ಇದೆ ನಿಮಗೆ, ಅದು ಕ್ರಮೇಣವಾಗಿ ಸರಿ ಹೋಗುವಂಥದ್ದು. ಯಾರು ಕೂಡ ಭಯ ಪಡಬೇಡಿ, ನನ್ನ ತಲೆಯಲ್ಲಿ ಈ ಥರ ಕೆಟ್ಟ ಆಲೋಚನೆ ಬರ್ತಿದೆ. ಹಾಗಾದರೆ ಇದರಿಂದ ನಾವು ಮುಕ್ತಿ ಹೊಂದಬೇಕು, ಇದರಿಂದ ನಾವು ಈಚೆಗೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ಸ್ವಲ್ಪ ದಿನ ನೀವು ಬೆಳಗ್ಗೆ ಬೇಗ ಎದ್ದು ದೇವರ ಪ್ರಾರ್ಥನೆನ ಮಾಡ್ಕೋಬೇಕು. ಅಂದರೆ ನಾವು ಹೆಂಗೆ ಬೆಳಗ್ಗೆ ಬೇಗ ಎದ್ದುಬಿಡ್ತೀವೋ, ಇವಾಗ ನಾವು ರಾಯರನ್ನ ಪೂಜಿಸ್ತಾ ಇರ್ತೀವಿ, ರಾಯರ ದೇವಸ್ಥಾನಕ್ಕೆ ಹೋದಾಗೂ ಕೂಡ, ರಾಯರ ಮಠಕ್ಕೆ ಹೋದಾಗೂ ಕೂಡ ತುಂಬ ಜನಕ್ಕಾಗುವಂಥದ್ದು, ರಾಯರೇ ನನ್ನಪ್ಪ, ನನ್ನ ಬದುಕಲ್ಲಿ ಹೇಳೋಕೆ ಆಗದಿರೋಷ್ಟು ಕಷ್ಟಗಳಿದೆ, ಅದರಿಂದ ಹೆಂಗೆ ಈಚೆಗೆ ಬರೋಣ, ಎಲ್ಲ ರೀತಿಯ ಕಷ್ಟಗಳನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಹತ್ರ ಹೇಳ್ಕೊಳ್ಳೋಣ ಅಂದ್ಕೊಂಡಿರ್ತೀರ. ಅಲ್ಲಿ ಏನಾಗುತ್ತೆ, ದೇವ್ರ ಮುಂದೆ ಹೋಗಿ ನಿಂತಾಗ ಅಥವಾ ಒಂಟಿಯಾಗಿ ನೀವು ಕೂತಾಗ ನಿಮ್ಮ ತಲೆಯಲ್ಲಿ ಬರುವಂಥ ಆಲೋಚನೆನೇ ಬೇರೆ ಆಗಿರುತ್ತೆ. ಹೊರಗೆ ಬಂದಾಗ ನಿಮ್ಗೆ ಅನಿಸುತ್ತೆ, ನಾನು ಏನೋ ಹೇಳೋಕ್ಕೋಗಿ ಏನೇನೋ ಆಯ್ತಲ್ಲ, ಇನ್ನೂ ಏನೋ ಮಿಸ್ ಮಾಡಿದ್ನೇನೋ ದೇವ್ರ ಹತ್ರ ಹೇಳ್ಕೊಳ್ಳೋದು ಅಂತ. ಕೆಲವರಿಗೆ ವಿಚಿತ್ರ ಅನ್ನಿಸ್ಬೋದು, ಬಟ್ ಇದನ್ನು ತುಂಬ ಜನಗಳು ಅನುಭವಿಸ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿನ ತುಂಬ ಜನಗಳು ಎದುರಿಸ್ತಾ ಇದ್ದೀರಾ, ಇದು ಸತ್ಯವಾಗ್ಲೂ. ಆದರೆ ಚಿಂತೆ ಮಾಡಬೇಕಾಗಿಲ್ಲ. ಪ್ರತಿದಿನ ನೀವು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು, ಅಷ್ಟು ಇಷ್ಟು ಅಂತ ಹೇಳ್ತಾ ಇಲ್ಲ, 6 ಗಂಟೆ ಒಳಗೇನೆ ನೀವು ಎದ್ದು
ಕೈಕಾಲು ಮುಖ ತಕ್ಕೊಂಡು, ಅಂದರೆ ನೀವೇನು ನಾನ್ ವೆಜ್ ತಿಂದಿಲ್ಲ ಅಂತ ಅಂದರೆ ಕೈಕಾಲು ಮುಖ ತಕ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನೀವು ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ನಿಮ್ಮ ಮುಂದೆ ಕಣ್ಮುಂದೆ ದೇವ್ರು ಬಿಟ್ಟರೆ ಏನೂ ಇರಬಾರ್ದು. ಎಷ್ಟೇ ತಲೆಯಲ್ಲಿ ಕೆಟ್ಟ ಆಲೋಚನೆ ಬಂದರೂ ಕೂಡ ನಿಮ್ಮ ಮನಸ್ಸಲ್ಲಿ ದೇವರ ಚಿತ್ರಗಳೇ ಬರ್ತಿರ್ಬೇಕು, ಇಷ್ಟ ದೇವರ ಚಿತ್ರಗಳು. ಏನೇ ನಿಮ್ಮ ತಲೆಯಲ್ಲಿ ಬೇಕಾದ ಬರಲಿ ಅದು ಆಲೋಚನೆ, ಅದನ್ನೆಲ್ಲವೂ ಬಿಟ್ಟು ನಿಮ್ಮ ಮುಂದೆ ಇಷ್ಟ ದೇವರು ಯಾರು ರಾಯರನ್ನ ಪೂಜಿಸ್ತಾ ಇದ್ದೀರಾ, ರಾಯರನ್ನೇ ನೋಡ್ಬೇಕು ನೀವು. ನನ್ನಪ್ಪ ಹಿಂಗಿದೆ, ಈ ಆಲೋಚನೆಗಳನ್ನೂ ಕೂಡ ತೆಗೆದು ಬಿಸಾಕ್ಬಿಡು, ನನಗೇನೋ ಭಯ ಆಗ್ತಾ ಇದೆ, ಇವು ಯಾಕೆ ಈ ಥರ ಬರ್ತಿದೆ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ದೇವರಲ್ಲಿ ನೀವು ಖಂಡಿತ ಪ್ರಾರ್ಥನೆ ಮಾಡ್ತಾ ಹೋದಾಗ ನಿಮ್ಮ ಮನಸ್ಸು ಅಗ್ರ ಆಗುತ್ತೆ. ನಿಮ್ಮ ಮನಸ್ಸು ಅಗ್ರ ಆಯಿತು ಅಂತ ಅಂದರೆ ನಿಮ್ಮ ಮನಸ್ಸಿಂದ ನೋವುಗಳು ಈಚೆ ಆಯಿತು, ನಿಮ್ಮ ಬದುಕಿಂದ ಕಷ್ಟಗಳು ಕೂಡ ಈಚೆ ಬರುತ್ತೆ, ತೆಗೆದಾಕ್ತಾರೆ, ರಾಯರು ಬಿಡೋದಿಲ್ಲ. ಎಲ್ಲ ಈಚೆ ಬಂದಾಗ ನೀವು ಏನಾಗ್ತೀರಾ ಅಂದರೆ ಕ್ರಮೇಣವಾಗಿ ಸರಿ ಹೋಗ್ತೀರಾ. ಇವಾಗ ಇನ್ನೊಂದು ರೀತಿ ಹೇಳಿಬಿಡ್ತೀನಿ, ನಿಮಗೆ ಅರ್ಥ ಮಾಡಿಸೋಗೋಸ್ಕರ ಹೇಳ್ತಾ ಇದ್ದೀನಿ. ಮೇಲ್ನೋಟಕ್ಕೆ ನೀವು ಎಲ್ಲರ ಜೊತೆ ನಗ್ನಗ್ತಾ ಇರ್ತೀರಾ, ಆದರೆ ಒಳಗಡೆ ತುಂಬ ನೋವುಗಳನ್ನ ನೀವು ತಿಂತಾ ಇರ್ತೀರಾ. ಅಂದರೆ ತುಂಬ ಮನಸ್ಸಲ್ಲಿ ನೋವಿರುತ್ತೆ, ನಿಮಗೆ ಕಷ್ಟಗಳಿರುತ್ತೆ, ಯಾರ ಹತ್ರ ಕೂಡ ಹೇಳ್ಕೊಳಕ್ಕಾಗಲ್ಲ, ಮುಜುಗರ ಪಟ್ಕೊತಾ ಇರ್ತೀರ, ಏನಾದರೂ ಅನ್ಕೊತಾರೋ ಏನೋ. ಈ ರೀತಿ ಆಲೋಚನೆಯಲ್ಲಿ ತುಂಬ ಜನ ಕುಗ್ಗಿ ಹೋಗ್ತಾ ಇದ್ದೀರಾ. ಆದರೆ ಖಂಡಿತ ಯೋಚನೆ ಮಾಡಬೇಕಾಗಿಲ್ಲ, ಇದಕ್ಕೆ ಪರಿಹಾರ ಇರೋದು ಕೂಡ ದೇವರಿಂದಾನೆ. ಖಂಡಿತ ದೇವರು ಇದರಿಂದ ಈಚೆಗೆ ತಗೊಂಬರ್ತಾರೆ. ತುಂಬ ಜನಗಳ ಗೊಂದಲ ಆಗಿತ್ತು ಇದು. ವಿನಾಯಕರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೆ, ಮಾಡಬೇಕು ಕೂಡ, ಖಂಡಿತ ಸರಿ ಹೋಗುತ್ತೆ. ಪ್ರತಿದಿನ ನೀವು ಪೂಜೆ ಮಾಡಬೇಕಾದ್ರೆ ಮೊದಲನೇದಾಗಿ ಮನೆ ದೇವ್ರನ್ನ ವಿನಾಯಕರನ್ನ ನೆನೆಸ್ಕೊಂಡು ನೀವು ರಾಯರನ್ನ ಪೂಜಿಸ್ತಾ ಬರ್ತೀನಿ ಅಂತ ಅಂದರೆ ರಾಯರ ಅನುಗ್ರಹ ಕೂಡ ಆಗುತ್ತೆ ನಿಮಗೆ. ನೀವು ಇರೋ ಜಾಗಕ್ಕೆ ರಾಯರು ಬರ್ತಾರೆ, ನೀವು ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು, ಯಾರೋ ಏನೋ ಹೇಳಬೇಕು ಅನ್ನೋದು ಎಂಥದೂ ಇಲ್ಲ. ರಾಯರು ನಿಮ್ಮನ್ನೇ ಹುಡ್ಕೊಂಬರ್ತಾರೆ. ಎಲ್ಲರೂ ಕೂಡ ರಾಯರಿಗೆ ಪ್ರೀತಿಯ ಮಕ್ಕಳೇ. ಯಾರೆಲ್ಲ ಭಕ್ತಿಯಿಂದ ರಾಯರ ಪಾದವನ್ನು ಹಿಡಿತಾರಲ್ಲ, ನಾನು ಪ್ರತಿ ಸಲ ಅದಕ್ಕೆ ಹೇಳೋದು, ಅವರೆಲ್ಲರೂ ಕೂಡ ನನ್ನ ಮಕ್ಕಳೇ ಅಂತ ಕಾಪಾಡುವಂತಹ ಕಲಿಯುಗದ ಕಾಮಧೇನು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು. ಖಂಡಿತ ಈ ಆಲೋಚನೆ ಬರುವಂಥದ್ದು ನಿಮ್ಮ ಮನಸ್ಸಲ್ಲಿ ಏನು ಜಾಸ್ತಿ ನೋವಿರುತ್ತಲ್ಲ, ಜಾಸ್ತಿ ಒಂದು ಕಷ್ಟಗಳಿರುತ್ತಲ್ಲ ಜೀವನದಲ್ಲಿ, ನಿಮ್ಮ ಮೈಂಡು ಕಂಟ್ರೋಲಿಗಿರಲ್ಲ. ಯಾಕಂತ ಅಂದರೆ ಇವಾಗ ತುಂಬ ಸಾಲದಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ, ಸಾಲ ಕೊಟ್ಟವ್ರು ಬಿಡ್ತಾರಾ, ವಿಪರೀತವಾದಂಥ ಪ್ರೆಷರ್ ಆಗ್ತಾ ಇರ್ತಾರೆ ನಿಮ್ಮ ಮೇಲೆ. ಇಲ್ಲ ಮನಸ್ಸಿಗೆ ನೋವಾಯ್ತು ಅಂತ ಅಂದರೆ ಯಾರ ಬಗ್ಗೆನೂ ಆಲೋಚನೆಯಲ್ಲಿ ಇರ್ತೀರ, ನಿಮ್ಮ ಮನಸ್ಸು ಯಾವಾಗಲೂ ಯಾರ್ದೋ ಒಂದು ಯೋಚನೆಯಲ್ಲಿ ಇರ್ತೀರ. ಅದೆಲ್ಲವೂ ದೂರ ಆಗಿ ನೆಮ್ಮದಿ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತೀರ, ನೆಮ್ಮದಿ ಹುಡ್ಕೊಂಡು ರಾಯರ ಮಠಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ರಾಯರ ಹತ್ರ ಪ್ರಾರ್ಥನೆ ಮಾಡಬೇಕಾ, ಅದೆಲ್ಲವೂ ಕೂಡ ಕಣ್ಮುಂದೆ ಬರ್ತಾ ಇರುತ್ತೆ, ಅದೆಲ್ಲವೂ ಕೂಡ ಬರ್ತಾ ಇರುತ್ತೆ. ಆದರೆ ಬರ್ತಾ ಏನಾಗುತ್ತೆ ಅಂದರೆ ಅದು ಕಂಟ್ರೋಲಿಗೆ ಬರುತ್ತೆ. ಭಯ ಪಡಬೇಕಾಗಿಲ್ಲ, ಕೆಟ್ಟದ್ದೋ ಒಳ್ಳೆಯದೋ ಈ ಥರ ಯಾಕಾಗುತ್ತೆ ಅಂತ ಗೊಂದಲ ಮಾಡ್ಕೋಬೇಡಿ ಮನಸ್ಸಿಗೆ. ಆದರೆ ಏನಂದರೆ ರಾಯರನ್ನ ಭಕ್ತಿಯಿಂದ ಪೂಜಿಸ್ತಾ ಬನ್ನಿ, ಎಲ್ಲವೂ ಸರಿ ಮಾಡ್ತಾರೆ. ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು ಏನೇನೋ ಒಳಗಡೆ ಎಷ್ಟು ನೋವಿದೆ, ಎಷ್ಟೊಂದು ನೀವು ನೋವನ್ನು ತಿಂತಾ ಇದ್ದೀರಲ್ಲ, ಅದೆಲ್ಲವೂ ಕೂಡ ಅರ್ಥ ಮಾಡಿಕೊಂಡು ರಾಯರು ತೆಗೆದಾಕ್ತಾರೆ. ಅಲ್ಲಿ ಕಣ್ಮುಂದೆ ನಿಮಗೆ ದೇವ್ರ ಮುಂದೆ ಕೂತಾಗಿ ಈ ಥರ ಬರ್ತಾ ಇದೆ ಅಂದರೆ ನಿಮ್ಮ ಮೈಂಡ್ ಹೆಂಗಿದೆ ಅಂತ ದೇವ್ರಿಗೆ ಅರ್ಥ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆದರೆ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ, ಭಕ್ತಿಯಿಂದ ನಿಷ್ಕಲ್ಮಶ ಮನಸ್ಸಿಂದ ರಾಯರ ಪಾದವನ್ನು ಹಿಡಿದಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಗುರುರಾಯರು ಕೈ ಬಿಡುವಂಥವರಲ್ಲ. ಯಾಕಂದರೆ ಇದು ಒಬ್ಬರ ಜೀವನದಲ್ಲಿ ಅಂತಲ್ಲ, ತುಂಬ ಜನಗಳ ಜೀವನದಲ್ಲಿ ತಲೆಯಲ್ಲಿ ಇದೇ ರೀತಿ ಕೆಟ್ಟ ಆಲೋಚನೆ ಬರುತ್ತೆ. ಆದರೆ ನೆನಪಿರಲಿ, ಆಲೋಚನೆ ತಲೆಯಲ್ಲಿ ಬರ್ತಾ ಇದೆ, ಮನಸ್ಸಲ್ಲಿ ಭಕ್ತಿ ಇದೆ. ಮನಸ್ಸಲ್ಲಿ ಆ ರೀತಿ ಕೆಟ್ಟ ಆಲೋಚನೆಗಳಿಲ್ಲ ನಿಮಗೆ. ಆಲೋಚನೆ ತಲೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಮನಸ್ಸು ಶುದ್ಧವಾಗಿದೆ, ರಾಯರಿದ್ದಾರೆ ಅನ್ನುವಂಥ ನಂಬಿಕೆ ಇದೆ, ದೇವರಿದ್ದಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಅಂದರೆ ಖಂಡಿತ ನೀವು ಅದರಿಂದ ಮುಕ್ತಿ ಕೂಡ ಹೊಂದ್ತೀರಾ. ಬರ್ತಾ ಸರಿ ಹೋಗುತ್ತೆ ಕೂಡ, ಆಯಿತಾ? ಚಿಂತೆ ಮಾಡಬೇಡಿ. ಇದೊಂದು ತಿಳಿಸ್ಬೇಕಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಕೂಡ ಇರಲಿ. ಪ್ರತಿಯೊಬ್ಬರ ಕಷ್ಟಗಳು ಕೂಡ ಕಡಿಮೆ ಆಗಲಿ, ದೂರ ಆಗಲಿ. ಎಲ್ಲರ ಕಷ್ಟಗಳನ್ನು ಕೂಡ ಗುರು ರಾಘವೇಂದ್ರ ಸ್ವಾಮೀಜಿಗಳು ಸಂಪೂರ್ಣವಾಗಿ ದೂರ ಮಾಡಿ ಎಲ್ಲರನ್ನೂ ಕೂಡ ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.